ಹರೇ ಶ್ರೀನಿವಾಸ. ಅಧಿಕ ಮಾಸದ 9ನೇ ದಿನದ ಪಾರಾಯಣ ಹಾಗೂ ಯಥಾಮತಿಯ ಅರ್ಥಾನುವಾದವನ್ನು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಧನು ಚತುಷ್ಟಯಗಳು ನಾರಾಯಣನ ಮೃತ್ಕಮಲಾಖ್ಯ ಸಿಂಹಾಸನದೊಳನುರುದ್ಧಾದಿ ರೂಪಗಳಿಂದ ಶೋಭಿಸುತ್ತ ತನಗೆ ತಾನೇ ಸೇವೆ ಸೇವಕನೆನಿಸಿ ಸೇವಾಸಕ್ತ ಸುರರೊಳಗನವರತ ನೆಲೆಸಿದ್ದು ಸೇವೆಯ ಕೊಂಬನವರಂತೆ. ಇದು ವ್ಯಾಪ್ತಿ ಸಂಧಿಯಲ್ಲಿ 7ನೇ ನುಡಿ, ಈ ಕಿರುಹೊತ್ತಿಗೆಯಲ್ಲಿ 9ನೇ ನುಡಿಯನ್ನಾಗಿ ತಗೊಂಡಿದ್ದಾರೆ. ಇಲ್ಲಿ ತನು ಚತುಷ್ಟಯಗಳು ಅಂದರೆ, ಚತುಷ್ಟಯ ಅಂದರೆ 4, ತನು ಅಂದರೆ ದೇಹ, ಜೀವರ 4 ದೇಹಗಳು ಅಂದರೆ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ ಹಾಗೂ ಸ್ಥೂಲ ದೇಹಗಳೆಂಬ ಈ ಜೀವರ 4 ದೇಹಗಳಲ್ಲಿ ನಾರಾಯಣನು ಅಂದರೆ ನಾರಾಯಣ ರೂಪಿ ಶ್ರೀಹರಿಯು ಹೃತ್ಕಮಲಾಖ್ಯ ಸಿಂಹಾಸನದಳು. ಹೃತ್ಕಮಲಾಖ್ಯ ಇದನ್ನು ಬಿಡಿಸ್ಕೊಳ್ಬೇಕು ಫಸ್ಟು. ಹೃತ್ಕಮಲ ಪ್ಲಸ್ ಆಖ್ಯ. ಆಖ್ಯ ಅಂದರೆ ಹೆಸರು, ಹೃತ್ಕಮಲ ಅಂದರೆ ಹೃದಯ ಕಮಲ, ಆಖ್ಯ ಅಂದರೆ ಹೆಸರು. ಹೃದಯ ಕಮಲವೆಂಬ ಹೆಸರಿನ ಸಿಂಹಾಸನದಳು ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ. ಅನಿರುದ್ಧಾದಿ ರೂಪಗಳು ಅಂತಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ 4 ರೂಪಗಳಿಂದ ಶೋಭಾಯಮಾನವಾಗಿ ಪ್ರಕಾಶಿಸುತ್ತ ತನಗೆ ತಾನೇ ಸೇವೆ ಸೇವಕ ನೆನೆಸಿ ಅಂದರೆ ಶ್ರೀಹರಿ ತನ್ನೊಳಗಿನ ಸೇವೆ ಸ್ವೀಕರಿಸುವ ರೂಪದಲ್ಲಿ ತಾನೇ ಇದ್ದು ಸೇವೆ ನೆನೆಸುವ, ಸೇವೆ ಮಾಡುವ ಸುರನರರಲ್ಲಿಯೂ ತಾನೇ ಇದ್ದು ಸೇವಕನೂ ಎನಿಸುವ. ಹಾಗಾಗಿ ತನಗೆ ತಾನೇ ಸೇವೆ ಸೇವಕ ನೆನೆಸಿ ಅಂತ ಇಲ್ಲಿ ದಾಸರರು ಸಂಬೋಧನೆ ಮಾಡಿದ್ದಾರೆ. ಸೇವಾಸಕ್ತ ಸುರರೊಳಗ ಅನವರತ ನೆಲೆಸಿದ್ದು. ಸೇವಾಸಕ್ತ ಸುರರು ಅಂತಂದ್ರೆ ಬ್ರಹ್ಮಾದಿ ದೇವತೆಗಳು. ಇವರು ಯಾವಾಗಲೂ ಸೇವೆಯಲ್ಲಿ ರತರಾಗಿರತಕ್ಕಂಥವ್ರು ಅಥವಾ ಸೇವೆಯಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರು, ಶ್ರೀಹರಿಯ ಸೇವೆಯಲ್ಲಿ ರತರು ಅಥವಾ ಆಸಕ್ತರು. ಹಾಗಾಗಿ ಸೇವಾಸಕ್ತ ಸುರರೊಳಗೆ ಅನವರತ ನೆಲೆಸಿದ್ದು. ಅನವರತ ಅಂದ್ರೆ ಎಡೆಬಿಡದೆ ನಿರಂತರವಾಗಿ ಸತತವಾಗಿ ನೆಲೆಸಿದ್ದು, ವಾಸಿಸಿದ್ದು ಸೇವೆಯ ಕೊಂಬನವರಂತೆ. ಸೇವೆಯ ಕೊಂಬನವರಂತೆ ಅಂದ್ರೆ ಅವರಿಂದ ಸೇವೆಯನ್ನು ಸ್ವೀಕರಿಸ್ತಾನೆ. ಯಾವ ರೀತಿ ಯಾರ್ಯಾರು ಯಾವ್ಯಾವ ಪ್ರಕಾರ ಸೇವೆಗೈವರೋ ಆ ಪ್ರಕಾರ ಅವರಿಂದ ಅವರವರ ಯಥಾನುಶಕ್ತಿ ಅವರವರ ಯೋಗ್ಯತಾನುಸಾರ ಸೇವೆಯನ್ನು ಕೈಕೊಂಡು ಅವರನ್ನು ಉದ್ಧರಿಸುವ ಕಾರುಣ್ಯ ಸಿಂಧು ಶ್ರೀಹರಿ ಅಂತ ಹೇಳ್ತಾ ಈ ದಿನದ ಯಥಾಮತಿಯ ಅರ್ಥಾನುವಾದವನ್ನು ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು.